ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರು ಯಾರು? ಇದೇ ನೆಹರು ಅಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಏನು ಹೇಳಿದರು? ಪಾಕಿಸ್ತಾನ ಹೊಡೆದುಕೊಳ್ಳಕ್ಕೆ ವಲ್ಲಭಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ 1942 ಒಂದು ಪುಸ್ತಕ ಬರ್ತಾರೆ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ? ಭಾರತವನ್ನು 2 ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು. ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್, ಇವರು ರಾಷ್ಟ್ರಪಿತ ಅನ್ಬೇಡ್ರಿ, ಮಹಾತ್ಮ ಅನ್ಬೇಡ್ರಿ. ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನೀವು ಹೊಡಿಲಾಕತ್ತಿ ದೇಶ ಎದಕ್ಕಂದ್ರೆ ನೆಹರೂನ ಪ್ರಧಾನಮಂತ್ರಿ ಮಾಡ್ಲಕ್ಕ. ಮೊಹಮ್ಮದ್ ಅಲಿ ಜಿನ್ನಾ ಏನತ್ತಾನ, ನನಗೆ ಪ್ರಧಾನಮಂತ್ರಿ ಮಾಡತ್ತಾನ. ನೆಹರೂಗೆ ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ. ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊಡೆದು ಕೊಡ್ತಾನೆ ಗಾಂಧಿ. ಈ ಕಡೆ ನೆಹರೂನ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ, ಅವರೇ ಬುಕ್ಕ ಬರ್ತಾರೆ, ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ. ಅದ್ರಾಗ ಹೇಳ್ತಾರೆ, ಭಾರತವನ್ನು 2 ರಾಷ್ಟ್ರಗಳನ್ನಾಗಿ ನೀವು ಜಾತಿ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಾಕತ್ತೀರಿ. ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೆಯುವುದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಹೇಳಿದ್ದು. ಯಾಕನ್ನೋಂಥ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಹೇಳ್ತಾರೆ? ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ. ನಂಬರ್ 1. ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ. ಅವರು ತಮ್ಮ ಧರ್ಮನೇ ಶ್ರೇಷ್ಠತಾರೆ, ಇಸ್ಲಾಮನೇ ಶ್ರೇಷ್ಠತಾರೆ. ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ. ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಅವನು ಸೋಲಿಸಿದವರೇ ಕಾಂಗ್ರೆಸ್ನವರು. ಅವ್ನು ಹೀನಾಯವಾಗಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ. ಅವು ಭಾರತೀಯ ಜನಸಂಘ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವ್ರ ರಾಜ್ಯಸಭಾ ಸದಸ್ಯ ಮಾಡೋಕ್ಕೆ ವೋಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ BJP ಹಿಂದಿನದು. ಮತ್ತು ಅಂಬೇಡ್ಕರ್ ಅವರು 2 ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರೆ ಅಂದರೆ RSSನವ್ರು ಇರ್ತಾರೆ. ಅಂಬೇಡ್ಕರ್ ಎಂದೂ RSS ವಿರೋಧ ಮಾಡಿಲ್ಲ. ಹಿಂದುತ್ವ ವಿರೋಧ, ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ, ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂಕ್ಕೆ ವಿರೋಧಿ ಅಲ್ಲ. ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸಲ್ರು ಹೋಗ್ರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು? ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಅದಾರ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಪ್ರಸ್ತುತ ಅದಾರ. ವಲ್ಲಭಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ, ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದೇಶ ಕೊಟ್ರಿ, ನಮ್ಗೆ ಬೇರೆ ದೇಶ ಕೊಟ್ರಿ ಇರ್ತಿದ್ರು. ಈ ಆಕಳ ಪೂಜೆ ಮಾಡೋರ ಕೂಡ ನಾವು ಗೋಮೂತ್ರ ಸೇವಿಸೋರ ಕೂಡ ನಾವು ಇರೋದಿಲ್ಲ ಅಂತಿದ್ರು. ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅಂದರೆ ಇವ್ರದ್ದು ದ್ವಿಮುಖ ನೀತಿಯನ್ನು ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. 2047ಕ್ಕೆ ಇವ್ರ ಟಾರ್ಗೆಟ್ ಏನಿದೆ, ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊತ ಕಾಲ ಬಂದದ್ದು. ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ. ಯಾವೊಬ್ಬ ಹಿಂದೂನೂ ದೇಶದ್ರೋಹಿ ಕೆಲಸ ಮಾಡೋದಿಲ್ಲ. ಇಲ್ಲಿ ದಲಿತರು ಅದಾರೆ, ಅವ್ರು ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಕೂಡ ದಲಿತ ಸ್ಥಾನ ಒಂದು ಕೊಟ್ಟಿರೋದು ಕೇಳ್ಬೋದಾಗಿತ್ತು. ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ, ಅವರೇ ಪಕ್ಷದ ಬರೀತಾರೆ. ಹಿಂದೂಗಳ ಜೊತೆಗೆ ನಾನು 1000 ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ, ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ. ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್, ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸೇರ್ಸತ್ತೆ. ಅರ್ಧ ಆಸ್ತಿ ಅಂದ್ರೆ ಎಷ್ಟು ಗುರ್ತೈತನ್ರಿ? ಅವಾಗ 1 ಲಕ್ಷ ಕೋಟಿ, ಅವಾಗ 1 ಲಕ್ಷ ಕೋಟಿ 47ಕ್ಕಿಂತ ಮುಂಚೆ ಒಂದು 25 ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ವೈಡ್ಯೂರ. ಇಲ್ಲಿದು ಪಲಾಯನ ಮಾಡ್ಬೇಕಂತೇಳಿ ಟರ್ಕಿಗೆ ಹೋದವ ನಿಜಾಮ ವಲ್ಲಭಭಾಯ್ ಪಟೇಲ್ ಅಂಜಿಕೆಗೆ. ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಅದಾರ. ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ, ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ. ಇದು ಬಹುಸಂಖ್ಯಾಕ ಹಿಂದೂಗಳ ರಾಷ್ಟ್ರ. ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನೆಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡಿರಿ.